9ನೇ ತಾರೀಕಿಗೆ ನಾವು ಅವರು ಡಾಕ್ಟರ್ ಹೇಳಿದ್ರು ಈ ತರ ಅಂತ ಅನ್ಬಿಸಿ ನಾವ್ ಈ 9 ತಿಂಗಳ 25ನೇ ತಾರೀಕಿಗೆ ನಾವು ಟೆಸ್ಟಿಗೆ ಹೋದ್ವಿ. ಬಟ್ ದೇವರು ಟೆಸ್ಟ್ ಅಲ್ಲಿ ದೇವರು ಅದ್ಭುತವಾಗಿ ಒಳ್ಳೆ ರೀತಿ ನಾರ್ಮಲ್ ರಿಪೋರ್ಟ್ ಅನ್ನು ದೇವರು ಕೊಡ್ಲಿಕ್ಕೆ ಕೃಪೆ ಕೊಟ್ಟರು. ಯಾವ ರೀತಿಯಾಗಿ ಥೈರಾಯ್ಡ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರು ಅಂತ ಡಾಕ್ಟರ್. ಏನು ಇಲ್ಲ, ಅದು ಥೈರಾಯ್ಡ್ ಸ್ವಲ್ಪ ಬಾವು ಬಂದಿದೆ, ಗಂಟಾಗಿದೆ, ಏನು ಆಗೋದಿಲ್ಲ, ಅದು ಒಳ್ಳೆ ಏನಾಗಲ್ಲ, ನೀವು ಆರೋಗ್ಯವಾಗಿ ಜೀವಿಸ್ತೀರ ಅಂತ ರೀತಿ ದೇವ್ರ ಬಾಯಿಂದ ದೇವ್ರ ಕೃಪೆ ಬರೋದಕ್ಕೆ ದೇವ್ರ ಕೃಪೆ ಕೊಟ್ಟರು. ಅನೇಕರು ನಮ್ಮ ವಿರುದ್ಧವಾಗಿ ವಿಧಿ ಬರೆದಾಗ್ಲು, ಅನೇಕರು ಸೈತಾನ ವಿಧಿ ಬರೆದ್ರು, ಮಾಟಗಾರರ ವಿಧಿ ಬರೆದ್ರು, ಅನೇಕ ರೀತಿಯಿಂದ ವಿಧಿ ಬರೆದ್ರು ಕೂಡ ದೇವರು ಹೊಸ ಅಧ್ಯಾಯವನ್ನಾಗಿ ದೇವರು ನಮಗೆ ಈ ವರ್ಷದಲ್ಲಿ ಕೃಪೆ ಕೊಟ್ಟರು. ಅನೇಕ ಭಕ್ತಿಗಳಲ್ಲಿ ಅನೇಕ ಶೋಧನೆಗಳು ಬಂದಾಗಲೂ ಕೂಡ ನಮಗೆ ದೇವರು ಕೊಡ್ಲಿಕ್ಕೆ ದೇವರು ಕೃಪೆ ಕೊಟ್ಟರು. ದೇವರು ಯಾವತ್ತೂ ಹೊಂದ್ಕೊಳ್ಳಿಕ್ಕೆ ಸಾಧ್ಯನಿಲ್ಲ. ಯೆಹೋವ ನಮಗೆ ಆಶೀರ್ವಾದ ಕೊಡೋದಿಲ್ಲ ಅಂತ ದೇವರು ಹಾಕ್ತಾರೆ. ಹಾಗಾಗಿ ನಿಮ್ಗೆ ಏನಾದ್ರೂ ಶೋಧನೆಗಳು ಬರೋದಾದ್ರೆ ಶೋಧನೆಗಳಲ್ಲಿ ದೇವರು ದೊಡ್ಡ ಜೀವನ ಕೊಡ್ಲಿಕ್ಕೆ ಆಗಿರ್ತಾನೆ ದೇವರು. ಅದಕ್ಕಾಗಿ ನಾವು ಕೇಳಿದ್ರಲ್ಲ, ದೇವರು ಒಂದು ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ. ಅವರ ಹೊರಗಳ ವಿಷಯದಲ್ಲಿ, ಅವರ ಆರೋಗ್ಯದ ವಿಷಯದಲ್ಲಿ, ಐರಜವರ ಆರೋಗ್ಯದ ವಿಷಯದಲ್ಲಿ, ಅವರ ತಾಯಿಯವರ ಆರೋಗ್ಯದ ವಿಷಯದಲ್ಲಿ, ಕುಟುಂಬದಲ್ಲಿ ಇನ್ನೂ ಅನೇಕ ವಿಷಯಗಳಲ್ಲಿ ದೇವರು ಅನೇಕ ಮೇಲೆಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ದೇವರು ತನ್ನ ನಂಬಿದಂತ ಮಕ್ಕಳನ್ನ ಎಂದಿಗೂ ಕೂಡ ಏನ್ ಮಾಡಲ್ಲ ಅಂತ ಹೇಳೋ ವಾಕ್ಯ ಕೈ ಬಿಡ್ತಾರೆ. ಮನುಷ್ಯರ ಕೈ ಬಿಡ್ತಾರೆ, ಸ್ನೇಹಿತರ ಕೈ ಬಿಡ್ತಾರೆ, ನಾವು ಅಂದುಕೊಂಡಂತ ಅವ್ರು ನಮ್ಗೆ ಸಹಾಯ ಮಾಡ್ತೀವಿ ಅಂತ ಅಂದುಕೊಂಡಂತ ಎಲ್ಲರೂ ಕೂಡ ನಮ್ಗೆ ಕೈ ಬಿಡ್ತಾರೆ. ಆದ್ರೆ ದೇವರು ಮಾತ್ರ ಯಾವತ್ತಿಗೂ ಕೂಡ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾರೆ. ಆತನಲ್ಲಿ ನಾವು ಎಲ್ಲವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸಮಯದಲ್ಲಿ ದೇವರ ಸಾಕ್ಷಿಯನ್ನ ಆಶೀರ್ವಾದ ಮಾಡಲಿ. ನೀವು ಕೂಡ ನಿಮ್ಮ ಜೀವಿತದಲ್ಲಿ ಇಂತಹ ಅದ್ಭುತ ಕಾರ್ಯಗಳು, ಅತಿಶಯ ಕಾರ್ಯಗಳನ್ನು ಹೊಂದಿಕೊಳ್ಬೇಕಾದ್ರೆ ದೇವರು ಯಾರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ಪಾಪದ ಜೀವಿತವನ್ನು ಬಿಟ್ಟು ನಿಮ್ಮನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರಿಗೆ ಸಂಪೂರ್ಣವಾಗಿ ನೀವು ಒಳಗಾಗಿ ನೀವು ಜೀವಿಸುವಂಥದ್ದೇ ಆದರೆ ಖಂಡಿತವಾಗಿ ಆ ದೇವರು ನಿಮ್ಮಲ್ಲಿ ಕೂಡ ಕಾರ್ಯ ಮಾಡ್ತಾನೆ. ಆತನಿಗೆ ಯಾರ ಮೇಲೆ ಕೂಡ ತಾರತಮ್ಯ ಇಲ್ಲ. ಆತನು ಎಲ್ಲರನ್ನ ಉಂಟು ಮಾಡಿದ ದೇವರು, ಎಲ್ಲರನ್ನ ಸೃಷ್ಟಿ ಮಾಡಿದ ದೇವರು. ಆತನು ಎಲ್ಲರ ದೇವರಾಗಿದ್ದಾನೆ. ಭೂಮಿಗೆ ಆತನ ದೇವರು, ಆಕಾಶಕ್ಕೆ ಆತನ ದೇವರು, ಕಣ್ಣಿಗೆ ಕಾಣುವಂತ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದಂತ ದೇವರು ಆತನೇ ನರಮನುಷ್ಯನಾಗಿ ನರಾವತಾರಿಯಾಗಿ ಯೇಸು ಕ್ರಿಸ್ತನೆನ್ನುವಂತ ನಾಮದೇವರ ಮೂಲಕ ಈ ಲೋಕಕ್ಕೆ ಹೊರಟು ಬಂದು ಮಕ್ಕಳು ಮಾಡಿದಂತ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡು ಮಕ್ಕಳೆಲ್ಲರಿಗೋಸ್ಕರವಾಗಿ ತಾನು ಯಜ್ಞವಾಗಿ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಬಿಡುಗಡೆಯನ್ನು ಕೊಟ್ಟಂತ ದೇವರು. ಆತನು ತನ್ನ ನಂಬಿದಂತ ಮಕ್ಕಳಿಗೆ ಒಂದು ನಿರೀಕ್ಷೆ ಇಟ್ಟಿದ್ದಾನೆ. ಶರೀರ ಸಂಬಂಧವಾಗಿ ನಾವು ಇಲ್ಲಿ ಬಿಟ್ಟು ಹೋದರೂ ಕೂಡ ನಮಗಾಗಿ ಆತನು ಬಿಡಾರಗಳನ್ನ ಎಲ್ಲಿ ಸಿದ್ಧ ಮಾಡಿದ್ದಾನೆ? ಪರಲೋಕದಲ್ಲಿ ಸಿದ್ಧ ಮಾಡಿದೆ. ಈ ಕಟ್ಟಿರ್ತಕ್ಕಂಥ ಮನೆಗಳು ಇವೇನಾಗ್ತವೆ? ನಾವೆಲ್ಲವೂ ಬಿಟ್ಟು ಹೋಗ್ಬೇಕು. ಆದ್ರೆ ನಿಜವಾಗಿರ್ತಕ್ಕಂಥ ಆಸ್ತಿ ಯೇಸು ಆಗಿದ್ದಾನೆ. ಆತನನ್ನು ನಾವು ಅಂಗೀಕರಿಸಿಕೊಂಡು ಆತನೇ ನಿಜವಾದಂತ ಒಡೆಯನೆಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂತದಾದ್ರೆ ನಮ್ಮ ಜೀವಿತದಲ್ಲಿ ಆತನೇ ನಮಗೆ ಹಿಂಬಲವಾಗಿ ಮುಂಬಲವಾಗಿ ಜೊತೆಗಾರನಾಗಿದ್ದು ನಮ್ಮ ಸುತ್ತಲೂ ಯಾವಾಗಲೂ ಆತನೇ ಇದ್ದು ನಮ್ಮನ್ನ ಏನ್ ಮಾಡ್ತಾನೆ? ಕಾಪಾಡಿ ನಡೆಸ್ತಾನೆ. ದೇವರಿಗೆ ದೊಡ್ಡ ಸಾಕ್ಷಿಯನ್ನ ಆಶೀರ್ವಾದ ಮಾಡಿ.